ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೆಯಲ್ಲಿ ಈ ಗಿಡಗಳನ್ನ ಬೆಳೆಸ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಇವು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಬಹುದು ಅನ್ನೋ ರಹಸ್ಯವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಕೆಲವ್ರ ಮನೆಗೆ ಹೋದ್ರೆ ಸಾಕು, ಆ ಮನೆನೇ ಒಂದ್ ರೀತಿ ಗಾರ್ಡನ್ ತರ ಇರುತ್ತೆ. ಮನೆಯ ಬಾಗಿಲ ಮುಂದೆ ಗಿಡಗಳು, ಬಾಲ್ಕನಿಯಲ್ಲಿ ಗಿಡಗಳು, ಟೆರೆಸ್ ಅಲ್ಲೂ ಕೂಡ ಗಿಡಗಳೇ. ಮನೆಯ ಒಳಗಿರೋ ಟೇಬಲ್ ಮೇಲೂ ಕೂಡ ಗಿಡ, ಕಣ್ಣಾಯಿಸಿದಲ್ಲೆಲ್ಲ ಕೂಡ ಗಿಡಗಳು. ಹೀಗೆ ಗಿಡಗಳಿದ್ದಲ್ಲಿ ಮನೆಯ ಅಂದ ಹೆಚ್ಚಾಗೋದ್ರ ಜೊತೆಗೆ ಮನೆಯಲ್ಲಿ ಆಹ್ಲಾದಕರ ವಾತಾವರಣ ಆವರಿಸ್ಕೊಂಡಿರುತ್ತೆ. ಇದ್ರ ಜೊತೆಗೆ ಕೆಲ ಗಿಡಗಳಿಗೆ ಅದೃಷ್ಟವನ್ನೇ ಬದಲಾಯಿಸುವಷ್ಟು ಶಕ್ತಿ ಇರುತ್ತೆ. ಆ ಕಾರಣಕ್ಕಾಗಿಯೂ ಗಿಡಗಳನ್ನ ಮನೆಯಲ್ಲಿ ತಂದಿಟ್ಟಿರ್ತಾರೆ. ಇಷ್ಟೆಲ್ಲ ಮಾಡಿದ್ರೂ ಮಾಡಬೇಕಾಗಿರೋ ಮುಖ್ಯವಾದ ಕೆಲಸವನ್ನೇ ಅವರು ಮಾಡಿರೋದಿಲ್ಲ. ಅದೇನು ಅಂತಂದ್ರೆ, ಯಾವ ಗಿಡ ಯಾವ ದಿಕ್ಕಲ್ಲಿ ಇಡಬಾರ್ದೋ ಅದೇ ದಿಕ್ಕಲ್ಲಿ ಇಟ್ಟಿರ್ತಾರೆ. ಅದೇ ರೀತಿ ಯಾವ ಗಿಡ ಯಾವ ದಿಕ್ಕಲ್ಲಿಟ್ರೆ ಉತ್ತಮನೋ ಆ ದಿಕ್ಕಲ್ಲಿ ಇಡದೆ ಇನ್ನೆಲ್ಲೋ ಇಟ್ಟಿರ್ತಾರೆ. ಹೀಗೆ ಮಾಡೋದ್ರಿಂದ ಇವು ಜೀವನದಲ್ಲಿ ಇನ್ನಷ್ಟು ಕಷ್ಟಗಳನ್ನ ಹೆಚ್ಚು ಮಾಡ್ತಾ ಹೋಗುತ್ತವೆ. ಆದ್ರಿಂದ ಈಗಲೇ ಎಚ್ಚೆತ್ಕೊಳ್ಳಿ. ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರುವಂತೆ ಯಾವ ಗಿಡಗಳು ಎಲ್ಲಿಟ್ರೆ ಶ್ರೇಷ್ಠ ಅನ್ನೋದನ್ನ ತಿಳ್ಕೊಳ್ಳಿ. ಅದು ಗೊತ್ತಾಗಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ, ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಜ್ಯೋತಿಷ್ಯದಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಒಂದು ಗಿಡವನ್ನ ನೆಟ್ಟು ನೀರು ಹಾಕಿ ನೋಡ್ಕೊಳ್ಳೋದು ಚಂದ್ರ, ಬುಧ ಮತ್ತು ಸೂರ್ಯನ ಕೋಪತಾಪಗಳಿಂದ ದೂರವಾಗಿರೋದು ಅಂತ ಅರ್ಥ. ಅಲ್ಲೇ ಗಿಡಗಳ ಮಧ್ಯೆ ಪ್ರತಿನಿತ್ಯ ಸಮಯ ಕಳೆಯೋದ್ರಿಂದ ನಿರಂತರ ಒತ್ತಡ, ಖಿನ್ನತೆ ಮತ್ತು ಆತಂಕದಿಂದ ಪಾರಾಗಬಹುದು ಅಂತ ವೈದ್ಯಶಾಸ್ತ್ರ ಕೂಡ ಹೇಳಿದೆ. ಇದೇ ಗಿಡಗಳನ್ನ ನೀವು ಸರಿಯಾಗಿ ಪಾಲನೆ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಯಾವ ಗಿಡಗಳನ್ನು ತಂದು ಮನೆಯಲ್ಲಿ ಇಟ್ಕೊಳ್ಬೇಡಿ. ಕಾರಣ ಇದೇ ಗಿಡಗಳು ನಿಮ್ಮ ಜೀವನದಲ್ಲಿ ಒಂದಾದ ಮೇಲೊಂದು ಸಮಸ್ಯೆಗಳನ್ನ ಹುಟ್ಟಾಕತ್ವೆ. ಇದೇ ಗಿಡಗಳು ನಿಮ್ಮ ಕಿಸ್ಮತ್ತನ್ನೇ ಬದಲಾಯಿಸೋದಕ್ಕೆ ಮೂಲ ಕಾರಣ ಆಗ್ಬಿಡುತ್ತೆ. ನೀವು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ಈ ದಿಕ್ಕುಗಳ ನಿಯಮಗಳನ್ನ ಪಾಲಿಸಿ. ಆಗ ನೋಡಿ, ಒಂದೊಂದೇ ಸಮಸ್ಯೆಗಳು ಮಂಗಮಾಯವಾಗ್ಬಿಡತ್ತೆ. ಮೊದಲಿಗೆ 8 ದಿಕ್ಕುಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳೋಣ. ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ, ವಾಯುವ್ಯ, ಈಶಾನ್ಯ, ನೈಋತ್ಯ, ಆಗ್ನೇಯ. ಈಗ ನಿಮ್ಮ ಮನೆಯ ಯಾವ ದಿಕ್ಕಲ್ಲಿ ಏನಿದೆ ಅನ್ನೋದನ್ನ ಮೊದಲು ಗಮನಿಸಿ. ದಿಕ್ಕುಗಳ ಬಗ್ಗೆ ಗೊಂದಲ ಇದ್ದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಕಾಂಪಸ್ ಇದ್ದೇ ಇರುತ್ತೆ. ಅದನ್ನ ಬಳಸಿ ದಿಕ್ಕುಗಳನ್ನ ತಿಳ್ಕೊಳ್ಳಿ. ಇಲ್ಲ ಅಂತಂದ್ರೆ ಮಾರುಕಟ್ಟೆಯಲ್ಲಿ ದಿಕ್ಕುಗಳನ್ನ ತಿಳ್ಕೊಳ್ಳೋದಕ್ಕೆ ಚಿಕ್ಕ ಚಿಕ್ಕ ಕಾಂಪಸ್ಗಳು ಲಭ್ಯವಾಗಿರುತ್ತೆ. ಅದನ್ನ ತಗೊಂಡು ಬಂದು ತಿಳ್ಕೊಳ್ಳಿ. ಈಗ ನಿಮ್ಮ ಮನೆಯ ಗಾರ್ಡನ್ ಏರಿಯಾ ಯಾವ ದಿಕ್ಕಲ್ಲಿದೆ ಅಂತ ನೋಡ್ಕೊಳ್ಳಿ. ಅದು ಏನಾದ್ರೂ ಆಗ್ನೇಯ ದಿಕ್ಕಲ್ಲಿದ್ರೆ ಮೊದಲು ಆ ಸ್ಥಳವನ್ನ ಬದಲಾಯಿಸ್ಬಿಡಿ. ಇದರಿಂದಾನೇ ನಿಮ್ಮ ಮನೆಯಲ್ಲಿರುವ ನೆಮ್ಮದಿ ಹಾಳಾಗುತ್ತೆ. ಈಗ ಆ ಸ್ಥಳವನ್ನ ಬದಲಾಯಿಸಿ ಪಶ್ಚಿಮ, ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ನಿಮ್ಮ ಗಾರ್ಡನ್ ಏರಿಯಾ ಮಾಡ್ಕೊಳ್ಳಿ. ಹಾಗೇನೆ ಅಲ್ಲಿ ಸಾಧ್ಯವಾದಷ್ಟು ಬಿಳಿ, ಹಳದಿ ಹಾಗೂ ಕೆಂಪು ಹೂಗಳನ್ನ ನೆಟ್ಬಿಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಪ್ರಶಾಂತ ವಾತಾವರಣ ತನ್ನಿಂದ ತಾನೇ ಆವರಿಸ್ಕೊಳ್ತಾ ಹೋಗುತ್ತೆ. ತುಂಬಾ ಜನ ಮನೆ ಮುಂದೆ ಲಕ್ಷ್ಮೀ ಸ್ವರೂಪ ತುಳಸಿ ಗಿಡವನ್ನ ನೆಟ್ಟಿರ್ತಾರೆ. ಆ ಗಿಡವನ್ನ ಪೂರ್ವ ದಿಕ್ಕಲ್ಲಿ ಮಾತ್ರ ನೆಡಬೇಕು ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಆದ್ರೆ ತುಳಸಿ ಗಿಡದಲ್ಲೇ ಇರೋ ರಾಮ ಮತ್ತು ಶ್ಯಾಮ ತುಳಸಿ ಗಿಡವನ್ನ ಉತ್ತರ ದಿಕ್ಕಲ್ಲಿಡುವುದಕ್ಕೆ ಸೂಚಿಸಲಾಗಿದೆ. ನೀವೇನಾದ್ರೂ ಈ ತುಳಸಿ ಗಿಡವನ್ನ ಮನೆಯ ಬೇರೆ ದಿಕ್ಕಲ್ಲಿ ಇಟ್ಟಿದ್ದೇ ಆದಲ್ಲಿ ಆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನಾನಾ ಆರೋಗ್ಯದ ಸಮಸ್ಯೆಗಳು ತಪ್ಪಿದ್ದಲ್ಲ. ಹಾಗೇನೆ ಮನೆಯ ಮುಂದೆ ಪ್ರವೇಶ ದ್ವಾರದ ಪಕ್ಕದಲ್ಲಿ ಯಾವ ಕಾರಣಕ್ಕೂ ಪಾಪಸ್ಕಳ್ಳಿಯಂತಹ ಕ್ಯಾಕ್ಟಸ್ ಗಿಡವನ್ನ ಇಡ್ಲೇಬೇಡಿ. ಈ ಗಿಡಗಳಿಂದಾಗಿ ನಿಮ್ಮ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗ್ತವೆ ಹೊರತು ಕಡಿಮೆಯಂತೂ ಆಗೋದಿಲ್ಲ. ನೀವು ಹತ್ತಿ ಗಿಡಗಳನ್ನ ನೋಡಿದೀರಾ? ನೋಡೋದಕ್ಕೆ ಚಂದ ಅಂತ ಮನೆಗೆ ತಂದು ಹಚ್ಬಿಟ್ರ ಹೇಗೆ? ಆ ಕೆಲಸ ಮಾತ್ರ ಮಾಡಬೇಡಿ. ಈ ಹತ್ತಿ ಗಿಡ ತಂದು ಮನೆಯಲ್ಲಿ ನೆಟ್ರೆ ನಿಮ್ಮ ಗ್ರಹಚಾರ ಕೆಟ್ಟೋಯ್ತು ಅಂತಾನೆ ಅರ್ಥ.
ಈ ಗಿಡಗಳಿಂದಾಗಿ ಕೆಟ್ಟ ಎನರ್ಜಿಗಳೇ ಮನೆಯಲ್ಲಿ ಓಡಾಡೋದು ಹೆಚ್ಚಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ಮನೆಯಲ್ಲಿ ನಡೆಯುವಂತಹ ಉತ್ತಮ ಬೆಳವಣಿಗೆಯನ್ನ ನಿಲ್ಲಿಸುತ್ತೆ ಹಾಗೂ ಶಾಂತಿಯ ಹದಗೆಡುವಿಕೆಗೂ ಕೂಡ ಕಾರಣವಾಗುತ್ತೆ. ಇದರ ಜೊತೆಗೆ ಮನೆಯಲ್ಲಿ ಕಲಹ, ಗಲಾಟೆ, ವಾದವಿವಾದಗಳೇ ಹೆಚ್ಚಾಗೋಗುತ್ತೆ. ಆದ್ರಿಂದ ಈ ಗಿಡದ ಸಹವಾಸಕ್ಕೆ ಹೋಗದೇನೆ ದೂರ ಇದ್ಬಿಡಿ. ವಾಸ್ತುಶಾಸ್ತ್ರದ ಪ್ರಕಾರ ಒಂದು ವೇಳೆ ನಿಮ್ಮ ಜೀವನ ಸರಿಯಾದ ರೀತಿಯಲ್ಲಿ ನಡೆದು ಹೋಗ್ತಾ ಇದ್ರೆ ಹಾಗೂ ಆ ಸಂದರ್ಭದಲ್ಲಿ ಬೋನ್ಸಾಯಿ ಗಿಡವನ್ನ ನಿಮ್ಮ ಮನೆಯಲ್ಲಿ ತಂದು ಇಟ್ರೆ ಅದು ನಿಮ್ಮ ಜೀವನ ಚಕ್ರವನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತೆ. ಅಷ್ಟಕ್ಕೂ ಬೋನ್ಸಾಯಿ ಗಿಡ ಅಂದ್ರೆ ಏನು ಅಂತ ಗೊತ್ತಿರ್ಬೇಕಲ್ವಾ? ಆಕಾರ ಚಿಕ್ಕದಾಗಿದ್ರೂ ವಿಶಾಲಕಾಯದ ಮರವಾಗಿರುತ್ತೆ. ಅದರ ಬೆಳವಣಿಗೆಯನ್ನ ಕಡಿಮೆ ಮಾಡಿ ಈ ಮರವನ್ನ ಬೆಳೆಸ್ತಾರೆ. ಫ್ಯಾಷನ್ ಹೆಸರಲ್ಲಿ ಜನ ಇದನ್ನ ತಂದು ಮನೇಲಿಟ್ಟಿರ್ತಾರೆ. ಇದೇ ಮರವನ್ನ ಮನೆಯಲ್ಲಿ ತಂದು ಇಡ್ಲೇಬೇಡಿ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಹಾಗೇನಾದ್ರೂ ಇಟ್ಟಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ನೆಮ್ಮದಿ ಹಾಳಾಗಬಹುದು ಅಥವಾ ಸರಿಯಾದ ರೀತಿಯಲ್ಲಿ ನಡೀತಾ ಇದ್ದಂತಹ ನಿಮ್ಮ ಜೀವನ ಹಳಿತಪ್ಪಬಹುದು. ಇನ್ನು ಇದೇ ವಾಸ್ತುಶಾಸ್ತ್ರದಲ್ಲಿ ಪಾರಿಜಾತ ಗಿಡವನ್ನ ಮನೆಯಲ್ಲಿ ನೆಟ್ರೆ ಶ್ರೇಷ್ಠ ಅಂತ ಹೇಳಲಾಗಿದೆ. ಅದರಲ್ಲೂ ದಕ್ಷಿಣ ದಿಕ್ಕಲ್ಲಿ ನೆಟ್ರೆ ಮನೆಯಲ್ಲಿ ಒಂದೊಂದೇನೆ ಮಂಗಳಕರ ಕಾರ್ಯಗಳು ನೆರವೇರೋದಕ್ಕೆ ಆರಂಭವಾಗುತ್ತೆ. ಇದರ ಹೊರತಾಗಿ ನಿಮ್ಮ ಆಗ್ನೇಯ ದಿಕ್ಕಲ್ಲಿ ಮರಗಳು ಮತ್ತು ಇನ್ಯಾವುದೇ ಗಿಡಗಳನ್ನ ಎಂದಿಗೂ ನೆಡಬಾರದು. ನಿಮ್ಮ ಮನೆಯ ಸುತ್ತ ಖಾಲಿ ಜಾಗ ಇದ್ರೆ ಮಾವು, ಜಾಮು ಮತ್ತು ಬೇವಿನ ಗಿಡಗಳನ್ನ ನೆಡಿ ಹಾಗೂ ಕುಟುಂಬದಲ್ಲಿ ಸದಾ ಸಂತೋಷ ನೆಲೆಸುವಂತೆ ಮಾಡುತ್ತೆ. ಕೊನೆಯದಾಗಿ ಮನೆಯೊಳಗಿರುವಂತಹ ಅಲಂಕಾರಿಕ ಗಿಡಗಳು ನೈಋತ್ಯ ದಿಕ್ಕಲ್ಲಿದ್ರೆ ಅವುಗಳ ಕುಂಡಗಳನ್ನ ಬೇರೆಡೆ ಸ್ಥಳಾಂತರಿಸಿ. ಯಾಕೆಂತಂದ್ರೆ ಈ ದಿಕ್ಕು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿ ಆಗಮಿಸುವ ದಾರಿಯಾಗಿದ್ದು ಇಲ್ಲಿ ಅಡ್ಡ ಇರುವಂತಹ ಗಿಡಗಳು ಶಕ್ತಿಯನ್ನ ಮನೆ ಪ್ರವೇಶಿಸದಂತೆ ತಡೆಯುತ್ತವೆ. ಇದರ ಪರಿಣಾಮವಾಗಿ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿ ಸಂಗ್ರಹವಾಗೋದಕ್ಕೆ ಸಾಧ್ಯವಾಗುತ್ತೆ. ಇದರ ಪರಿಣಾಮವಾಗಿ ಮನೆಯ ವಿವಾಹ ಸಂಭ್ರಮಗಳಲ್ಲಿ ತಡೆಯಾಗೋದು, ಪತಿ ಪತ್ನಿಯರಲ್ಲಿ ಹೆಚ್ಚುವ ವಿರಸ, ವಿಚ್ಛೇದನದವರೆಗೂ ಹೋಗುವಂತಹ ತಾಪ ಮೊದಲಾದವುಗಳು ಇದರ ಪರಿಣಾಮವಾಗಿವೆ. ಆದ್ದರಿಂದ ನೀವು ಗಿಡಗಳನ್ನ ಎಲ್ಲೇ ಇಡೋದಿದ್ರೂ ಆ ಗಿಡಗಳಿಗೆ ಯಾವ ದಿಕ್ಕು ಶ್ರೇಷ್ಠ ಅನ್ನೋದನ್ನ ತಿಳ್ಕೊಂಡು ನಂತರ ನೆಟ್ರೆ ಉತ್ತಮ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.